ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿರು ಏನಂತ ಮಾತಾಡ್ತಿದೀಯಾ ನೀನು? ಈ ಮನೆ ಮಗ, ಮುಂದಿನ ತಲೆಮಾರನ್ನ ಆಳ್ಬೇಕಾದವನು. ಅಂತದ್ರಲ್ಲಿ ಕೆಲ್ಸಕ್ ಬಾರದೇ ಇರೋಳ್ಗೋಸ್ಕರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ನೋಡಪ್ಪ, ನೀನ್ ನಿನ್ ಮನೇಲಿ ಇರಲ್ಲ ಅಂದ್ರೆ ನಾವ್ ಯಾರು ಈ ಮನೇಲಿ ಇರಲ್ಲ. ಎಲ್ರೂ ಹೋಗೋಣ ನಡಿ. ಸಾಕು, ಮಾತಾಡೋದ್ ಮುಗ್ದಿದ್ರೆ ಸ್ವಲ್ಪ ಸುಮ್ನೆ ಇರ್ತೀರಾ? ನಾನು ಆಗ್ಲಿಂದ ನೋಡ್ತಿದ್ದೀನಿ, ನಾನ್ ಬರ್ಬಾರ್ದು, ನಾನ್ ಇರಬಾರ್ದು, ಎಲ್ಲ ನಂದೇ ತಪ್ಪು ಅಂತ ನನ್ ವಿರೋಧನೇ ಮಾತಾಡ್ತಿದ್ದೀರಾ ಅಲ್ವಾ? ನನ್ ಮಾತನ್ನ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಅಂದ್ರೆ ಯಾರು ನನ್ ಮಾತು ಗಮನನೇ ಕೊಡ್ತಿಲ್ಲ ಅಲ್ವಾ? ನೋಡಿ, ದಯವಿಟ್ಟು ಸ್ವಲ್ಪ ಹೊತ್ತು ಯಾರು ಏನು ಮಾತಾಡಬೇಡಿ. ನೀನೇನ್ ಹೇಳ್ಬೇಕು ಅಂತಿದ್ಯಾ ಹೇಳಮ್ಮ. ನೆನ್ನೆ ನೀವು ಏನ್ ಹೇಳಿದ್ರಿ? ಚಿರು ಅವರೇ, ನಾನ್ ನಿಮ್ಮ ಹತ್ರ ಮಾತಾಡ್ತಿರೋದು. ನೀವ್ ನನ್ ಕಡೆ ನೋಡಿದ್ರೆ ನನ್ಗೂ ಮಾತಾಡಕ್ ಸುಲಭ ಆಗತ್ತೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಅದ್ಕೆ ತಾಯ್ತನದ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮ ಅದ್ಕೆ ನಿಮ್ಗೋಸ್ಕರ ತಾಯ್ತನನ ತ್ಯಾಗ ಮಾಡಿದ್ದಾರೆ ಅಂತ ನಿನ್ನೆ ಮಾತ್ರ ಅಲ್ಲ, ಸುಮಾರು ಸಲ ಹೇಳಿದ್ದೀರಾ. ಅವ್ರು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ನಾನ್ ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲರೂ ಕೈ ಮುಗಿಬೇಕು. ಅವ್ರೇನೋ ನಿಮ್ಮನ್ನ ಮಗ ಅಂತ ಸ್ವೀಕರಿಸಿ ನಿಮ್ಗೆ ಒಳ್ಳೆ ತಾಯಿ ಆದ್ರು, ಆದ್ರೆ ನೀವ್ ಅವ್ರಿಗೆ ಒಳ್ಳೆ ಮಗ ಆದ್ರ ಏನೇ ನಮ್ ಚಿರುನೆ ನೀನ್ ಒಳ್ಳೆ ಮಗನ ಅಂತ ಪ್ರಶ್ನೆ ಮಾಡ್ತೀಯ? ಈ ಮನೆ ದೇವಸ್ಥಾನ ಇದ್ದಂಗೆ, ಇಲ್ಲಿ ಪ್ರಶಾಂತವಾಗಿರ್ಬೇಕೆ ಹೊತ್ತು ಅನಗತ್ಯ ಪ್ರಶ್ನೆ ಕೇಳ್ಬಾರ್ದು. ಅವಾಗ ನೀವ್ ಮಾತಾಡ್ತಿರಾಗ ನಾನ್ ಸುಮ್ನೆ ಇದ್ದೆ ಅಲ್ವಾ? ಈಗ ನನ್ ಸರಿ, ನಾನ್ ಮಾತಾಡ್ತಿರಾಗ ನೀವ್ ಸುಮ್ನಿರ್ಬೇಕು. ಇಲ್ಲಿ ಮಾತಾಡೋದಿದ್ರೆ ನನ್ ಗಂಡ ಮಾತ್ರ ಮಾತಾಡ್ಬೇಕು. ನಾನು ನಿಮ್ ಗಂಡ ಅಲ್ಲ, ನಿಮ್ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಒಪ್ಕೊಳ್ಳಿ ಅಂತ ಇಲ್ಲಿ ಯಾರು ನಿಮ್ ಕೈಕಾಲು ಹಿಡಿಯುತ್ತಿಲ್ಲ. ನಿಮ್ ಪಾಲಿಗೆ ನಾನ್ ಹೆಂಡತಿ ಅಲ್ದೆ ಹೋದ್ರು ನನ್ ಪಾಲಿಗೆ ನೀವ್ ಗಂಡನೇ. ಈಗ ವಿಷಯ ಅದಲ್ಲ, ನಿಮ್ ಅತ್ತಿಗೆ ಬಗ್ಗೆ ಮಾತಾಡೋಣ. ನನ್ನನ್ನೇ ಒಳ್ಳೆ ಮಗ ಅಲ್ಲ ಅಂತಿದ್ದೀರಲ್ಲ, ಯಾವ ಕಾರಣಕ್ಕೆ ಈ ಥರ ಹೇಳ್ತಿದ್ದೀರಾ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಂದು ಅದಕ್ಕೆದು ಎಂಥ ಸಂಬಂಧ ಅಂತ ನಿಮ್ಗೆ ಗೊತ್ತಾ? ಅವ್ರ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ. ಚೆನ್ನಾಗ್ ಗೊತ್ತು, ಅದೇ ಕಾರಣಕ್ಕೆ ಪ್ರಶ್ನೆ ಮಾಡ್ತಿರೋದು. ನೀವ್ ಬಿಟ್ಟು ಬೇರೆ ಯಾವ ಮಕ್ಳು ಬೇಡ ಅಂತ ನಿಮ್ಮದ್ಕೆ ತೀರ್ಮಾನ ಮಾಡಿ ತಾಯಿ ಆಗದೆ ಹುಡ್ಕೊಂಡ್ರು. ಹಾಗಂತ ನೀವ್ ಯಾಕೆ ಸುಮ್ನಾದ್ರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.